ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತು ಈ ವಿಡಿಯೋದಲ್ಲಿ ನಾನು ಏನನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ಎಷ್ಟೋ ಸವಾಲುಗಳಿರುತ್ತೆ. ಆವಾಗ ನಮಗೆ ಕೆಲವೊಂದನ್ನ ಹೇಳಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊತೀವಿ, ಕೆಲವೊಂದನ್ನ ನೋಡಿ ಕ್ಲಿಯರ್ ಮಾಡಿಕೊಂಡ್ರೆ ಕೆಲವೊಂದು ಸ್ಫೂರ್ತಿದಾಯಕವಾದ ಮಾತುಗಳನ್ನ ಕೇಳಿ ನಾವು ಕೆಲವೊಂದು ಡಿಸಿಷನ್ನ ನಾವು ತೊಗೊಂಡಿರ್ತೀವಿ. ಹಾಗೆ ಎಲ್ಲರ ಜೀವನದಲ್ಲೂ ಕೂಡ ಏನಾದರೂ ಒಂದು ಸಕ್ಸಸ್ ಆಗಬೇಕು ಅಂತಂದರೆ ಕೆಲವೊಬ್ಬರು ಮಾತಿನಿಂದ ಇಲ್ಲ ಕೆಲವೊಬ್ಬರು ತೋರಿದ ದಾರಿಯಿಂದ ಕೆಲವೊಬ್ಬರು ಸಕ್ಸಸ್ನ ಕಾಡಿರ್ತಾರೆ. ಆದರೆ ತುಂಬ ಜನದ ಜೀವನದಲ್ಲಿ ಅವ್ರಿಗೆ ಗಾಡ್ ಫಾದರ್ ಅನ್ನೋರಿಗೆ ಯಾರೂ ಇರೋದಿಲ್ಲ, ಮತ್ತು ದಾರಿನ ತೋರಿಸೋರಿಗೆ ಯಾರೂ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಿರ್ತಾರೆ, ಕೆಲವೊಬ್ಬರನ್ನ ನೋಡಿ ಕಲ್ತಿರ್ತಾರೆ. ಸೊ ಅದರಲ್ಲಿ ನಾನಿವತ್ತು ಪಾಸಿಟಿವ್ ಆಗಿ ಕೆಲವೊಂದು ಇನ್ಸ್ಪಿರೇಷನ್ ಆದ ನನ್ನ ಜೀವನದಲ್ಲಿ ಕೆಲವೊಂದು ನನ್ನ ಜೀವನಕ್ಕೆ ಕನೆಕ್ಟ್ ಆಗುವಂತಹ ಕೆಲವೊಂದು ನುಡಿಮುತ್ತುಗಳನ್ನ ನಾನು ಈ ವಿಡಿಯೋದಲ್ಲಿ ನಾನು ಸೇರಿಸಿದ್ದೀನಿ. ಎಲ್ಲವೂ ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಹಾಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ. ಏನೇ ಇದ್ದರೂ ಕೂಡ ಜೀವನದಲ್ಲಿ ನಿಮ್ಮ ಗುರಿ ನಿಶ್ಚಲವಾಗಿರಲಿ. ಈ ಪ್ರತಿಯೊಂದು ಮಾತುಗಳು ಹಾಗೆ ಪ್ರತಿಯೊಂದು ಪದಗಳು ಕೂಡ ಕೆಲವೊಂದು ವಿಷಯಗಳಲ್ಲಿ ಜಾಗೃತಿನ ಮೂಡಿಸುತ್ತೆ. ನಾವಿನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹೊಸತನನ ತಂದುಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಇದನ್ನು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಹಾಗೆ ಈ ರೀತಿಯ ಕೆಲವೊಂದು ಸಾಲುಗಳನ್ನ ನಾನು ಓದ್ತಾ ಇರ್ತೀನಿ. ಸೊ ಹಾಗಾಗಿ ಈ ಒಂದು ಪುಟ್ಟ ವಿಡಿಯೋ ನಿಮಗೋಸ್ಕರ. ಸೊ ನಿಮ್ಮ ಜೀವನದಲ್ಲೂ ಏನಾದರೂ ಒಂದು ಚೇಂಜಸ್ ಆಗ್ಬೋದು ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮೂಲಕ ಈ ವಿಡಿಯೋಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಕೊನೆಯದಾಗಿ ಗುರಿ ಇರಲಿ, ಆ ಗುರಿ ಅಚಲವಾಗಿರಲಿ.